ಹಾಯ್ ಸೊ ಸಾಗರ ಹೋಗ್ತಾ ಇದ್ವಿ. ಇಲ್ಲಿ ಸುಮ್ಮನೆ ಹಂಗೆ ಒಂದು ನಿಲ್ಲಿಸ್ತೋ ಜಸ್ಟು ನಿಮಗೊಂದು ತೋಟ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನೋಡಿ, ನೋಡಿದ್ರೆ ಖುಷಿ ಆಗುತ್ತೆ. ತೋಟನ ತುಂಬ ಚೆನ್ನಾಗಿ ಮಾಡಿ ಮಧ್ಯದಲ್ಲಿ ಬಾಳೆ ನೆಟ್ಟಿದ್ದಾರೆ, ಅಡಿಕೆನೂ ನೆಟ್ಟಿದ್ದಾರೆ, ತೆಂಗು ನೆಟ್ಟಿದ್ದಾರೆ. ಮತ್ತು ಈ ಪಾತಿ ಮಾಡಿದಾರಲ್ಲ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅಲ್ಲೇ ಅದು ಇದಾಗಬೇಕು, ಕೊಳಿಬೇಕು ಅನ್ನೋದಕ್ಕೋಸ್ಕರ ಮಾಡಿರೋದು. ಮತ್ತು ಅವರು ಆದಾಯದ ಮೂಲ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನೋಡಿ. ಈ ಆದಾಯ ಮೂಲಕ್ಕೆ ವರ್ಷಕ್ಕೊಂದು ಬೆಳೆ ಬರೋ ಥರ, ಮತ್ತು 3 ತಿಂಗ್ಳಿಗೆ ಬೆಳೆ ಬರೋ ಥರ, ಮತ್ತು 6 ತಿಂಗ್ಳಿಗೆ ಬೆಳೆ ಬರೋ ಥರ ಮಾಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ಹಿಂಗೆ ಮಾಡ್ಕೊಬೇಕು ನಮ್ಮ ರೈತರು. ನಮ್ಮ ಮೈಸೂರು ಪ್ರಾಂತ್ಯ ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಹಾಸನ ಪ್ರಾಂತ್ಯದಲ್ಲಿ ಸುಮಾರು ಜನ ಮಾಡಿದ್ದಾರೆ. ಬಟ್ ಇನ್ನೂ ಈ ಥರ ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಈ ಥರ ತುಂಬ ಚೆನ್ನಾಗಿ ನೆಟ್ಟಿದ್ದಾರೆ, ಮಾತ್ರ ಚೆನ್ನಾಗೂ ಬೆಳೆಸಿದ್ದಾರೆ. ಖುಷಿ ಆಯಿತು ನೋಡಿ. ಫ್ರೆಂಡ್ಸ್, ಟೈಮು 8:20. ಸೊ ಸಿಗಂದೂರು ಚೌಡೇಶ್ವರಿ ಬ್ರಿಡ್ಜಲ್ಲಿದ್ದೀವಿ. ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ. ಇದನ್ನ ನೀವು ಫೀಲ್ ಮಾಡಬೇಕು ಅಂತಂದರೆ ಬರಬೇಕು, ನೋಡಬೇಕು. ನೋಡಿದ್ರೇ ಇದು ಗೊತ್ತಾಗೋದು ನಿಮಗೆ, ಈ ಪ್ಲೇಸ್ ಫೀಲ್ ಗೊತ್ತಾಗೋದು ಆಗಿದೆ. ಸೊ ಈ ಸೇತುವೆ ಇನ್ನೊಂದು ಹೊಸ ನೆನಪು ಆದರೆ ಈ ಲಾಂಚಲ್ಲಿ ಹೋಗೋಂಥದ್ದು ನೋಡಿ, ಅದು ಇನ್ನು ಹಳೆ ನೆನಪು ಅಷ್ಟೆ. ತುಂಬ ಚೆನ್ನಾಗಿದೆ ಮಾತ್ರ. ಕೇಳಿಸ್ಕೊಳ್ರಿ, ಗಾಳಿ ಎಷ್ಟು ತಣ್ಣಗೆ ಬೇಯಿಸ್ತಾ ಇದೆ ಅಂದರೆ ತುಂಬ ಚೆನ್ನಾಗಿ ಬೇಯಿಸ್ತಿದೆ. ದರ್ಶನ ಎಲ್ಲ ಆಯಿತು. ಸೊ ಹೋಗ್ತಾಯಿದ್ದೀವಿ. ರಶ್ ಇದೆ, ಜನಗಳು ತುಂಬ ಇದ್ದಾರೆ. ಹಬ್ಬದ ಪ್ರಯುಕ್ತ ರಶ್. ತುಂಬ ಚೆನ್ನಾಗಿದೆ. ಗ್ರೀನರಿ, ನೀರು, ಆಕಾಶ, ಸೂರ್ಯ ಉದಯಿಸ್ತಾ ಇರೋದು ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಲಾಂಚಿಗೆ ಒಂದು ನೆನಪು ಅಷ್ಟೇ. ಸಿಗಂದೂರು ಮುಗೀತು, ದರ್ಶನ ಎಲ್ಲ ಚೆನ್ನಾಗಾಯಿತು. ಸೊ ರಿಟರ್ನ್ ಮಂಡ್ಯ ಹೋಗ್ತಾ ಇದ್ದೀವಿ. ಮಧ್ಯದಲ್ಲಿ ಒಂದೆರಡು ವಿಡಿಯೋ ಹಾಕ್ತೀವಿ. ಸರ್ ಹೇಗಿತ್ತು ಎಕ್ಸ್ಪೀರಿಯನ್ಸ್? ರವಿ ಸರ್ ಬರತ್ ಹೇಳ. ತುಂಬ ಚೆನ್ನಾಗಿತ್ತು. ಬರ್ತಾರೆ ಸರ್, ತುಂಬ ಚೆನ್ನಾಗಿತ್ತು. ಎಸ್ಪೆಷಲಿ ನಾನು ತುಂಬ ಸಲ ಬಂದಿದ್ದೀನಿ ಸಿಗಂದೂರಿಗೆ. ಏನು ಚೇಂಜಸ್ ಅಂದರೆ ಸೇತುವೆ ಹೊಸದಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಸೇತುವೆ. ಬಟ್ ಏನಂದರೆ ದೇವಸ್ಥಾನ ತುಂಬ ಅಭಿವೃದ್ಧಿ ಆಗಿದೆ. ಉಳ್ಕೊಳ್ಳೋಕ್ಕಿರ್ಬೋದು, ಲಾಡ್ಜಿಂಗ್ ಇರ್ಬೋದು, ಮತ್ತು ಫುಡ್ಡು ಕೊಡ್ತಾ ಇದ್ದಾರೆ.
ಬೆಳಗ್ಗೆಯಿಂದ ನೈಟ್ 9:30ವರೆಗೂ ಕೊಡ್ತಾರೆ. ಬಟ್ ಟೈಮಿಂಗ್ಸ್ ಇರುತ್ತೆ ನೋಡಿ. ಬರೋದಿದ್ರೆ ಫ್ಯಾಮಿಲಿ ಎಲ್ಲ ಒಂದು ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ, ತುಂಬ ಚೆನ್ನಾಗಿದೆ. ಗುಡ್ ಬಾಯ್. ಸೊ ಫ್ಯಾಮಿಲಿಗೂ ಒಳ್ಳೆಯ ಜಾಗ, ತಿಂಡಿ ಇದೆ, ಊಟ ಇದೆ, ಎಲ್ಲ ಇದೆ. ಉಳ್ಕೊಳ್ಳೋಕ್ಕೆ ನೀವು ಆನ್ಲೈನ್ ಬುಕ್ ಮಾಡ್ಕೊತೀನಿ ಅಂದರೆ ಮಾಡ್ಕೊಬೋದು, ಇಲ್ಲ ನಿಮಗೆ ಹಾಲ್ ಸಿಗುತ್ತೆ, ಚಾಪೆ ದಿಂಬು ಅಲ್ಲೇ ಸಿಗುತ್ತೆ. ಎರಡು ಚೆನ್ನಾಗಿದೆ ಎಲ್ಲ ಕಡೆ. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಮತ್ತೆ ಸಿಗ್ತೀನಿ ನಿಮಗೆ. ಹಾಂ, ಮತ್ತೆ ಇನ್ನೊಂದು ಪ್ಲೇಸ್ ತೋರ್ಸೋಕೆ ಬಂದಿದ್ದೀನಿ ನಿಮಗೆ ಫ್ರೆಂಡ್ಸ್. ಹಾಸನಾಂಬೆ ಫೈನಲ್ ಡೇ ತೋರ್ಸೋಕೆ ಬಂದಿದ್ದೀನಿ. ಸೊ ಇವತ್ತು ಲಾಸ್ಟ್ ದಿನ ಹೋಗ್ತಾಯಿದ್ದೀವಿ. ಅನ್ಎಕ್ಸ್ಪೆಕ್ಟೆಡ್ ಇದು ಸಹ, ಹೋಗಬೇಕು ಅಂತ ಥಾಟಲ್ಲೇ ಇರಲಿಲ್ಲ, ಬಟ್ ಹೋಗ್ತಾಯಿದ್ದೀವಿ. ಸೊ ತುಂಬ ರಶ್ ಇದೆ. ನನ್ನ ಕೈಲಿ ಎಷ್ಟಾಗುತ್ತೋ ನಿಮಗೂ ತೋರಿಸ್ತೀನಿ. ಸೊ ಹಾಸನಾಂಬೆ ಧರ್ಮದರ್ಶನ ನೋಡಿ, ತುಂಬ ಕ್ರೌಡ್ ಇದೆ. ಮಿನಿಮಮ್ ಅಂದರೆ 4 ರಿಂದ 5 ಅವರ್ ಬೇಕೇ ಬೇಕು. ಇವತ್ತು ಲಾಸ್ಟ್ ದಿನ ಹೋಗ್ತಾಯಿದ್ದೀವಿ. ಬರ್ತೀವಿ ಅಂತ ಅನ್ಎಕ್ಸ್ಪೆಕ್ಟೆಡ್ ಇದಂತೂ ಪ್ಲ್ಯಾನು. ಹೋಗ್ತಾಯಿದ್ದೀವಿ. ಇವತ್ತೇ ಲಾಸ್ಟ್ ದಿನ ನಮಗೂ ಅವಕಾಶ ಸಿಕ್ತು ಹೋಗೋಕ್ಕೆ. ಸೊ ಬಿಟ್ಟಿಲ್ಲ. ಮಿನಿಮಮ್ ಅಂದರೆ 4 ರಿಂದ 5 ಅವರ್ ಆಗೇ ಆಗುತ್ತೆ. ಆಗಲಿ, ತುಂಬ ಕ್ರೌಡ್ ಇದೆ. ಸಿಂಗಲ್ ಲೈನ್ ಪ್ರವೇಶದಾರ ಫೈನಲ್ ಆಗಿ ಈಗ ಎಂಟ್ರಿ ಆಗ್ತಾ ಇದ್ದೀವಿ. ಇನ್ನೂ ಲೈವ್ ಇದೆ. ಸೊ ಇನ್ನೂ ಮುಂದೆ ಲೈನ್ ಇದೆ. ತುಂಬ ರಶ್ ಇದೆ ಮಾತ್ರ, ತುಂಬ ರಶ್ ಇದೆ. ಕ್ವಿಕ್ ರೆಸ್ಪಾನ್ಸ್ ಟೀಮ್ ಅಂತ ಮಾಡಿದ್ದಾರೆ. ಅಂದರೆ ಏನಾರ ಮೆಡಿಕಲ್ ಶಾಪ್ ರಿಲೇಟೆಡು, ಹೆಲ್ತ್ ಇಶ್ಯೂಸ್ ಸಂಬಂಧಪಟ್ಟಂತೆ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸಪ್ರೇಟು ಇದನ್ನೇ ಮಾಡಿದ್ದಾರೆ. ಒಳ್ಳೆಯದದು, ಯಾಕಂದರೆ ಎಮರ್ಜೆನ್ಸಿ ಇದ್ದಂಥ ಸಂದರ್ಭದಲ್ಲಿ ಯಾವ ಟೈಮಲ್ಲಿ ಏನು ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಟೈಮು 6 ಗಂಟೆ. ಈಗ ಅರ್ಧ ಮುಗಿಸಿದ್ದೀವಿ ಲೈನ್ನ. ಇನ್ನೂ ಇದೆ ಲೈನು. ಈ ಬ್ಯಾರಿಗೇಡ್ ಆದಮೇಲೆ ಆ ಕಡೆ ಇನ್ನೂ ಒಂದು ಬ್ಯಾರಿಗೇಡ್ ಇದೆ, ಅದನ್ನೇ ದಾಟಬೇಕು. 1 2 3 4ನೇ ಬ್ಯಾರಿಗೇಟು. ಒಂದು ಬ್ಯಾರಿಗೇಟಲ್ಲಿ 20 ಲೈನ್ ಇದೆ. ಒಂದು ಬ್ಯಾರಿಗೇಟಲ್ಲಿ, ಒಂದು ಬಾಕ್ಸಲ್ಲೂ 20 ಲೈನು. ಆಲ್ಮೋಸ್ಟ್ ಒಂದು 100 ಮೀಟ್ರು ಇದೆ. ಟೈಮ್ ಬಂದು 7:45. ಸೊ ಆಲ್ಮೋಸ್ಟು ಒಂದು 70% ಆಗಿದೆ. ಸೊ ಅದನ್ನು 4 ಕಾಲ ಸ್ಟಾರ್ಟ್ ಮಾಡಿದ್ವಿ, ಹೋಗ್ತಾಯಿದ್ದೀವಿ. ಇನ್ನೂ ಎಷ್ಟು ಕಿಲೋಮೀಟ್ರ್ ಅಂದರೆ ಒಂದು ಹೆಚ್ಚು ಕಮ್ಮಿ ಒಂದು 5.5 6 ಕಿಲೋಮೀಟ್ರ್ ಈಗ ವಾಕ್ ಮಾಡೋದಂತ ಇದಾಗಿದೆ. ಇನ್ನೂ ಇದೆ, ಇನ್ನೇನು ಆಲ್ಮೋಸ್ಟ್ ಬಂದಿದ್ದೀವಿ.
ನಿಂತಿದ್ದು ಫೋನ್ ಆಫ್ ಮಾಡಿ 7:30. ಹಲೋ ಕೇಳಿಸೋದಿಲ್ವ ನಿಮ್ಗೆ? ಯಾರು ಫೋನ್ ಆಫ್ ಮಾಡಿ ಟೈಮ್ 7 ಗಂಟೆ. ಈಗ ದೇವಸ್ಥಾನಕ್ಕೆ ಎಂಟ್ರಿ ಆದ್ವಿ. ತುಂಬ ಚೆನ್ನಾಗಿದೆ. ಕಣ್ಣಿಗೆ ಹಬ್ಬ ನೋಡೋಕ್ಕೇನೋ ಖುಷಿ ಆಗುತ್ತೆ. ಬಟ್ ಇನ್ನೂ ಲೈನ್ ಇದೆ. ದರ್ಶನಕ್ಕೆ ಸಾಕ್ತಕ್ಕಂಥ ಭಕ್ತಾದಿಗಳು ನಿಧಾನಗತಿಯಲ್ಲಿ ಪ್ಲೇಗಳನ್ನು ಇಟ್ಕೊಂಡು ಬೇಗ ಬೇಗ ಹೋಗಿ ರಂಗೋಲಿಗಳಿಂದ ಒಂದೊಂದು ಸಿದ್ಧಶಕ್ತಿ ಎಲ್ಲಿದೆಯಪ್ಪ ಸೊ ಒಳಗಡೆ ಬಂದಮೇಲೆ ಅದು ಬೇರೆ ಥರನೇ ವೈಬ್ ಕಾಣಿಸುತ್ತೆ. ಬಂದಿದ್ದೀವಿ, ತುಂಬ ಖುಷಿ ಅನಿಸುತ್ತೆ. ನೋಡಿ ಅದೊಂದು ಚೆನ್ನಾಗಿದೆ. ಸೊ ಗರ್ಭಗುಡಿ ಅನಿಸುತ್ತೆ ಇದೇನೆ. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಗರ್ಭಗುಡಿ. ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ 7:05ಕ್ಕೆ 4:15 ಸ್ಟಾರ್ಟ್ ಮಾಡಿದ್ದು. 7:30 ಆಯಿತು. ಸೊ ಅವಕಾಶ ಸಿಕ್ಕೋದ್ರೆ ಖಂಡಿತ ಗರ್ಭಗುಡಿದು ಕೂಡ ಹೋಗ್ತೀನಿ. ಟೈಮು ಫೈನಲಿ 7:15 ಮುಗೀತು ದರ್ಶನ. ತುಂಬ ಚೆನ್ನಾಗಾಯಿತು. ತುಂಬ ರಶ್ ಇದ್ದಾರೆ ಜನ, ತುಂಬ ಅಂದರೆ ತುಂಬ ರಶ್ಶು. ಬಟ್ ನೋಡೋಕ್ಕೆ ಒಂದು ಅದ್ಭುತ ಕಂಡಂಗೆ ಕಾಣಿಸುತ್ತೆ ದೇವಸ್ಥಾನ. ತುಂಬ ಖುಷಿ ಆಗುತ್ತೆ ನೋಡೋಕ್ಕೆ. ಆಗಿದೆ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಇರುತ್ತೆ ಅಂತ. ನಾನು ಫಸ್ಟ್ ಟೈಮ್ ಇದು ಬಂದಿದ್ದು. ನೋಡೋಣ, ಚೆನ್ನಾಗಿದೆ ಹೋಮನದು ಚೆನ್ನಾಗಿದೆ. ಶಿವನೇ ತುಂಬ ಚೆನ್ನಾಗಿದೆ. ಸೊ ಒಂದು 3.5 ಅವರ್ಸ್ ವೆಯ್ಟ್ ಮಾಡಿದ್ದು ದರ್ಶನ ಮಾಡಿದ್ರು. ಕಣ್ತುಂಬ ಪ್ರಸಾದನ ಸಿಕ್ತು. ತಾಯಿ ನೋಡೋಣ, ಎಲ್ಲರಿಗೂ ಒಳ್ಳೇದು ಮಾಡಲಿ ಅಷ್ಟೇ.
ಫ್ರೆಂಡ್ಸ್ ಮುಗೀತು. ಹೆಂಗಿದೆಪ್ಪ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು ನಿಂದು? ಚೆನ್ನಾಗಿತ್ತು. ಹಾಂ, ದರ್ಶನ ದರ್ಶನ ಚೆನ್ನಾಗಾಯ್ತು. ಒಂದು 3-4 ಅವರ್ ವೆಯ್ಟ್ ಮಾಡಿದ್ಕು ದರ್ಶನ ನೋಡೋ ತಕ್ಷಣ ದೇವ್ರನ್ನ ತುಂಬ ಖುಷಿ ಆಯಿತು. ಮತ್ತು ಹೊಟ್ಟೆಗೂ ಪ್ರಸಾದ ಸಿಕ್ತು. ರವಿ ಸರ್, ಎಕ್ಸ್ಪೀರಿಯೆನ್ಸ್ ಹೇಗಿತ್ತು? ತುಂಬ ಚೆನ್ನಾಗಿತ್ತು ಸರ್. ಫಸ್ಟ್ ಟೈಮು ಭಾಳ ಖುಷಿ ಆಯಿತು. ಬಟ್ ಏನಪ್ಪ ಅಂದರೆ ನಾನು 1,000 ರೂಪಾಯಿ ಕೊಟ್ಟು ನೋಡ್ಬೇಕಂತ ಮುಂದೆ ನುಗ್ದೆ, ತಾವು ತಡೆದ್ರಿ. ಏನಿಲ್ಲ ಬನ್ನಿ ಅಂತ. ಅದು ನೋಡಿ 3 ಅವರ್ಸ್ಗೆ ಇದೆ ದರ್ಶನ ಆಗಿದೆ. ಹೌದು, ತುಂಬ ಖುಷಿ ಆಯಿತು. ದರ್ಶನ ತಾಳ್ಮೆ ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದು. ಥ್ಯಾಂಕ್ ಯು. ಸೊ ಚೆನ್ನಾಗಿತ್ತು. ಕಾಲು ತುಂಬ ನೋವು ಬಂದಿತ್ತು. ದೇವಿ ದರ್ಶನ ಮಾಡಿದ ತಕ್ಷಣ ಎಲ್ಲ ಇದೆಲ್ಲ ರಿಲ್ಯಾಕ್ಸ್ ಆಯಿತು. ಮತ್ತು ಪ್ರಸಾದನೂ ಸಿಕ್ತು. ತುಂಬ ಪ್ರಸಾದ 3 ಟೈಮ್ಸ್ ಇರುತ್ತೆ. ಸೊ ಇದು ನೋಡಿ ಇದೆ ಅನ್ನೋದು ತುಂಬ ಕ್ರೌಡ್ ಇದೆ. ಸೊ ಫೈನಲ್ ಮುಗೀತು. ನಾವು ಬಂದಿದ್ದು ಅನ್ಎಕ್ಸ್ಪೆಕ್ಟೆಡು ಹಾಸನಾಂಬೆ ನೋಡೋಕ್ಕೆ. ದರ್ಶನ ಚೆನ್ನಾಗಾಯಿತು. ಎಲ್ಲ ಎವ್ರಿಥಿಂಗ್ ಇಸ್ ಫೈನ್. ಸೊ ಈಗ ಮಂಡ್ಯ ಮಿಡ್ನೈಟ್ ಆಗುತ್ತೆ ಹೋಗೋಷ್ಟರಲ್ಲಿ. ಓಕೆ, ಖುಷಿ ಆಯಿತು. ಹೋಗಿದ್ದಂತೂ ಖುಷಿ ಆಯಿತು, ಬಂದಿದ್ದು. ಸೊ ಯಾರು ಇಷ್ಟಪಡೋಂಥವ್ರು ಈ ವಿಡಿಯೋ ನೋಡಿ ಲೈಕ್ ಮಾಡಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು.